ಸೂರ್ಯವಂಶಿ ಪದಾರ್ಪಣೆಗೆ ಅಡ್ಡಿಯಾಗ್ತಿರೋದು ಯಾರು? ಯಾರ ಅಹಂಗೆ ಬೇಬಿ ಬಾಸ್ ವೈಭವ್ ಬೆಂಚ್ ಕಾಯುವಂತಾಗಿದೆ? ಪ್ರತಿಭೆಗಿಂತ ಪ್ರಕ್ರಿಯೆ ಮುಖ್ಯವಾಯ್ತಾ ಬಿಸಿಸಿಐ ಬಿಗ್ ಬಾಸ್ಗಳಿಗೆ? 776 ರನ್, 72 ಸಿಕ್ಸ್, 230ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್. ಇದು ಐಪಿಎಲ್ನಲ್ಲಿ 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಆಡಿದ ಪರಿ. ಟೀಂ ಇಂಡಿಯಾ ಜೆರ್ಸಿ ಧರಿಸೋಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಆದರೂ ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಪದಾರ್ಪಣೆ ಮಾಡೋಕೆ ಸಾಧ್ಯವಾಗಲೇ ಇಲ್ಲ. ಇದೇ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಈ ಚರ್ಚೆ ಹುಟ್ಟು ಹಾಕುವುದಕ್ಕೆ ಕಾರಣವಾಗಿದ್ದು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಹೇಳಿಕೆ. ಅದೇನು ಅಂದ್ರೆ ವೈಭವ್ ಪದಾರ್ಪಣೆ ಮಾಡಲು ಸಿದ್ಧನಿದ್ದಾನೆ ಅಂತ ಹೇಳಿರೋದು. ಆದ್ರೆ ವೈಭವ್ ಪದಾರ್ಪಣೆ ಮಾತ್ರ ಮಾಡಿಲ್ಲ. ಟೀಂ ಇಂಡಿಯಾ ಸಹಾಯಕ ಕೋಚ್ ರಿಯಾನ್ ಟೆನ್ ಡೆಸ್ಕೋಟ್ ವೈಭವ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆ, ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಆದ್ರೆ ಇತರ ಪ್ಲೇಯರ್ಗಳಂತೆಯೇ ಪ್ರಕ್ರಿಯೆ ಮೂಲಕ ಹೋಗಬೇಕಾಗುತ್ತದೆ ಎಂದಿದ್ದಾರೆ. ಅಂದ್ರೆ ಡೆಬ್ಯೂ ಮಾಡೋಕೆ ವೈಭವ್ ರೆಡಿ. ಹಾಗಾದ್ರೆ ವೈಭವ್ನನ್ನ ತಡೆಯುತ್ತಿರೋದ್ಯಾರು? ಪ್ರತಿ ಮಾಧ್ಯಮ ಗೋಷ್ಠಿಯಲ್ಲೂ ವೈಭವ್ ಬಗ್ಗೆ ಪ್ರಶ್ನೆ ಎದುರಾಗುತ್ತೆ. ಪ್ರತಿ ಬಾರಿಯೂ ವೈಭವ್ ರೆಡಿ ಅಂತ ಟೀಂ ಮ್ಯಾನೇಜ್ಮೆಂಟ್ ನಿಂದ ಉತ್ತರ ಬರುತ್ತೆ. ಹಾಗಾದ್ರೆ ವೈಭವ್ ಯಾಕೆ ಪದಾರ್ಪಣೆ ಮಾಡ್ತಿಲ್ಲ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕ್ರಿಕೆಟ್ ಪರಿಭಾಷೆಯಲ್ಲಿ 2 ಕಾರಣಗಳು ಸಿಗುತ್ತೆ. ಒಂದು, ಆಟಗಾರ ಸಿದ್ಧನಿಲ್ಲ ಅಥವಾ ತಂಡದಲ್ಲಿ ಸ್ಥಾನ ಸಿಕ್ತಿಲ್ಲ. ಆದ್ರೆ ಇಲ್ಲಿ ಈ 2 ಕಾರಣಗಳಿಲ್ಲ. ವೈಭವ್ ಸಿದ್ಧ ಎಂದು ಸ್ವತಃ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಹೇಳ್ತಿದೆ, ಆದ್ರೆ ಪದಾರ್ಪಣೆ ಮಾತ್ರ ಮಾಡಿಸ್ತಿಲ್ಲ. ಮತ್ತೊಂದೆಡೆ ತಂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋಲ್ತಿದೆ. ಹಾಗಿದ್ರೂ ವೈಭವ್ನನ್ನ ಬೆಂಚ್ ಕಾಯಿಸುತ್ತಿರೋದು ಯಾಕೆ ಅಂತ ಬೆನ್ನತ್ತಿ ಹೋದ್ರೆ ಟೀಂ ಮ್ಯಾನೇಜ್ಮೆಂಟ್ನ ಎಡವಟ್ಟೆ ಎದ್ದು ಕಾಣಿಸ್ತಿದೆ. ಸಂಪ್ರದಾಯ ಎಂಬ ಅಹಂಗೆ ಕಟ್ಟು ಬಿತ್ತ ಟೀಂ ಮ್ಯಾನೇಜ್ಮೆಂಟ್. ಬಿಸಿಸಿಐನಲ್ಲಿ ನಡೆದು ಬಂದಿರುವ ಆ ಒಂದು ಸಂಪ್ರದಾಯದ ಕಾರಣಕ್ಕೆ ವೈಭವ್ ಪದಾರ್ಪಣೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅಂದ್ರೆ ಒಬ್ಬ ಕ್ರಿಕೆಟಿಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಬೇಕಾದ್ರೆ ಟೀಂ ಮ್ಯಾನೇಜ್ಮೆಂಟ್ 1-2 ಪಂದ್ಯಗಳಲ್ಲಿ ಬೆಂಚ್ ಕಾಯಿಸುತ್ತೆ. ಆತ ಡ್ರೆಸ್ಸಿಂಗ್ ರೂಮ್ಗೆ ಹೊಂದಿಕೊಂಡು ಆಟಗಾರರ ಜೊತೆ ಬೆರೆಯಲಿ, ಪದಾರ್ಪಣೆಗೂ ಮುನ್ನ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲಿ ಅನ್ನೋದು ಇದರ ಉದ್ದೇಶ. ವೈಭವ್ ವಿಚಾರದಲ್ಲೂ ಕೂಡ ಇದೇ ಸೂತ್ರವನ್ನೇ ಟೀಂ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿತ್ತು. ಇದೇ ಪಾಲಿಸಿ ಈಗ ಟೀಂ ಮ್ಯಾನೇಜ್ಮೆಂಟ್ಗೆ ಕಂಟಕವಾಗಿ ಪರಿಣಮಿಸಿದೆ. ಎಲ್ಲ ಮರೆತು ಆಡಿಸಿದ್ರೆ ಟೀಂ ಮ್ಯಾನೇಜ್ಮೆಂಟ್ನ ಸಂಪ್ರದಾಯದ ಸೂತ್ರಕ್ಕೆ ಗರ್ವಭಂಗವಾಗುತ್ತದೆ. ಇದೇ ಕಾರಣಕ್ಕೆ ಟೀಂ ಮ್ಯಾನೇಜ್ಮೆಂಟ್ ತನ್ನ ಆರಂಭಿಕ ನಿರ್ಧಾರದಿಂದ ಹಿಂದೆ ಸರಿಯಲು ಬಯಸುತ್ತಿಲ್ಲ ಅನ್ನೋ ಟಾಕ್ ಕೇಳಿ ಬರ್ತಿದೆ. ಈ ಮಧ್ಯೆ ದಿಗ್ಗಜ ಸುನಿಲ್ ಗವಾಸ್ಕರ್ ಕೂಡ ವೈಭವ್ ಸೂರ್ಯವಂಶಿ ಪರ ಬ್ಯಾಟ್ ಬೀಸಿದ್ದಾರೆ. ನಾನಾಗಿದ್ದರೆ ಐರ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ವೈಭವ್ಗೆ ಅವಕಾಶ ನೀಡುತ್ತಿದ್ದೆ. ಆತ ಕಡಿಮೆ ರನ್ಗೆ ಔಟ್ ಆಗಬಹುದಿತ್ತು, ಅದು ಮುಖ್ಯವಲ್ಲ, ಕೊನೆ ಪಕ್ಷ 1 ಪಂದ್ಯದಲ್ಲಾದರೂ ಅವಕಾಶ ನೀಡಬಹುದಿತ್ತು ಎಂದು ಟೀಂ ಮ್ಯಾನೇಜ್ಮೆಂಟ್ನ ನಿರ್ಧಾರವನ್ನ ಖಂಡಿಸಿದ್ದಾರೆ. ಒಟ್ನಲ್ಲಿ ಟೀಂ ಮ್ಯಾನೇಜ್ಮೆಂಟ್ ಒಬ್ಬ ಆಟಗಾರ ಸಿದ್ಧನಿದ್ದಾನೆ ಎನ್ನುವ ನಂಬಿಕೆ ಇದ್ರೂ ಪದಾರ್ಪಣೆ ಮಾಡಿಸದಿರುವುದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಜುಲೈನಲ್ಲಿ ನಡೆಯುವ ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಹೀಗಾಗೋಕೆ ಸಾಧ್ಯವಿಲ್ಲ. ಈಗಲೇ ಜನಾಕ್ರೋಶಕ್ಕೆ ಉತ್ತರಿಸಲಾಗ್ತಿಲ್ಲ. ಹೀಗಾಗಿ ಆಂಗ್ಲರ ನಾಡಲ್ಲಿ ಯಾರ ಅಹಂ ಕೂಡ ವೈಭವ್ ಸೂರ್ಯವಂಶಿಯನ್ನ ಕಟ್ಟಿ ಹಾಕೋಕೆ ಸಾಧ್ಯವಿಲ್ಲ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.